ದುನಿಯಾ ವಿಜಯ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಕಲರ್ ಅಲ್ಲ ಕದರ್ ಆಗಿರೋ ಟ್ಯಾಲೆಂಟ್ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ಕೊಟ್ಟವರು. ಸ್ಟಾರ್ಟಿಂಗ್ ಅಲ್ಲಿ ಮಾಸ್ ಹಾಗೂ ತಮ್ಮ ಕಟ್ಟುಮಸ್ತಾದ ದೇಹದ ಜೊತೆಗೆ ಆಕ್ಷನ್ ಹೀರೋ ರೀತಿಯಲ್ಲಿ ಕನ್ನಡಿಗರಿಗೆ ಕಾಣಿಸ್ಕೊಂಡವರು. ಆದ್ರೆ ನಂತರ ಒಂದೊಂದೇ ಕಾಂಟ್ರವರ್ಸಿಗಳಲ್ಲಿ ಡೌನ್ ಫಾಲ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ದುನಿಯಾ ವಿಜಯ್ ಅವರು ಮತ್ತೆ ಸಲಗಾ ಮೂಲಕ ಕೇವಲ ಸ್ಟಾರ್ ಆಗಿ ಮಾತ್ರ ಅಲ್ಲದೆ ಸ್ಟಾರ್ ಮೇಕರ್ ಡೈರೆಕ್ಟರ್ ಆಗಿ ಕೂಡ ಕಂಬ್ಯಾಕ್ ಅನ್ನ ಮಾಡ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ದುನಿಯಾ ವಿಜಯ್ ರವರ ಕಂಬ್ಯಾಕ್ ಒಂದ್ ರೀತಿಲಿ ಪಕ್ಕಾ ಪೈಸಾ ವಸೂಲ್ ಸಿನಿಮ್ಯಾಟಿಕ್ ಆಗಿತ್ತು ಅಂದ್ರೂ ಕೂಡ ತಪ್ಪಾಗಲ್ಲ. ಇನ್ನು ಅವರ ಮುಂದಿನ ಸಿನಿಮಾಗಳ ವಿಚಾರಕ್ಕೆ ಬರೋದಾದ್ರೆ ಭೀಮಾ ಹಾಗೂ ಸಲಗಾ ಸಿನಿಮಾಗಳ ಯೂನಿವರ್ಸ್ ನಲ್ಲಿ ಮುಂದಿನ ಭಾಗದ ಸಿನಿಮಾಗಳು ಸಜ್ಜಾಗಿವೆ ಹಾಗೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಈ ಲಿಸ್ಟ್ ಅಲ್ಲಿದೆ. ಇದರ ಜೊತೆಗೆ ಸಿಟಿ ಲೈಟ್ ಸಿನಿಮಾನ ಕೂಡ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಕೆರಿಯರ್ ನಲ್ಲಿ ಕೆಲವೊಂದು ಸಿನಿಮಾಗಳು ಆಗ್ಬೇಕಿತ್ತು, ಬಟ್ ಅದು ಆಗದೆ ಅರ್ಧಕ್ಕೆ ನಿಂತು ಹೋಗಿವೆ. ಅಂತಹ ಸಿನಿಮಾಗಳ ಬಗ್ಗೆ ಅವರ ಅಭಿಮಾನಿಗಳಿಂದ ಹಿಡಿದು ಸಾಕಷ್ಟು ಸಿನಿಮಾ ಪ್ರೇಮಿಗಳಿಗೂ ಕೂಡ ತಿಳಿದಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಬನ್ನಿ ದುನಿಯಾ ವಿಜಯ್ ರವರ ಕೆರಿಯರ್ ನಲ್ಲಿ ಅರ್ಧಕ್ಕೆ ನಿಂತಿರುವಂತಹ ಆ ಬೆಂಕಿ ಸಿನಿಮಾಗಳು ಯಾವುದು ಅನ್ನೋದನ್ನ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ, ಖಡಕ್ ಸಿನಿಮಾಗೆ ಸುಸ್ವಾಗತ. ಈ ಲಿಸ್ಟ್ ಅಲ್ಲಿ ಮೊದಲನೇದ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಂದ್ರೆ ಅದು ಮುಖ್ಯಮಂತ್ರಿ ಐ ಲವ್ ಯು. ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ರವಿ ಬೆಳಗೆರೆ ಅವರು. ನಿಜವಾಗ್ಲೂ ಈ ಸಿನಿಮಾ ಯಾವ ಸ್ಟೋರಿಯನ್ನ ಆಧರಿಸಿದೆ ಅಂತ ಹೇಳೋದಾದ್ರೆ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಕಥೆಯನ್ನ ಆಧರಿಸಿ ಈ ಸಿನಿಮಾವನ್ನ ರವಿ ಬೆಳಗೆರೆ ಅವರು ಡೈರೆಕ್ಟ್ ಮಾಡಿದ್ರು ಅಂತ ಸುದ್ದಿಯಾಗಿತ್ತು. ಇಂತಹ ಕಾಂಟ್ರವರ್ಷಿಯಲ್ ವಿಷಯಗಳನ್ನ ನಿಭಾಯಿಸೋದ್ರಲ್ಲಿ ರವಿ ಬೆಳಗೆರೆ ಅವರು ಫೇಮಸ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ದೇವೇಗೌಡರ ಫ್ಯಾಮಿಲಿಯಿಂದ ಸ್ಟೇ ಆರ್ಡರ್ ಬಂತು, ಆಮೇಲೆ ಸಿನಿಮಾ ಕೂಡ ರಿಲೀಸ್ ಆಗ್ಲೇ ಇಲ್ಲ. ಸಿನಿಮಾದ ಬಗ್ಗೆ ಬಿಲ್ಡ್ ಆಗಿದ್ದ ಹೈಪ್ ಕೂಡ ಟೈಮ್ಗೆ ತಕ್ಕನಾಗೆ ಕಡಿಮೆ ಆಯ್ತು. ಹಾಗೂ ಈಗ ಯಾರಿಗೂ ಇಂಥದ್ದೊಂದು ಸಿನಿಮಾ ಮಾಡಿದ್ರು ಅಂತಾನು ನೆನಪಿರಲ್ಲ. ಒಂದು ಟೈಮಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಕನ್ನಡ ಚಿತ್ರರಂಗದಲ್ಲಿ ಕಮರ್ಷಿಯಲ್ ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ ಓಂ ಪ್ರಕಾಶ್ ರಾವ್ ಪಕ್ಕಾ ಪರ್ಫೆಕ್ಟ್ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡವರು. ದುನಿಯಾ ವಿಜಯ್ ಹಾಗೂ ಓಂ ಪ್ರಕಾಶ್ ರಾವ್ ಅವರ ಕಾಂಬಿನೇಷನ್ ನಲ್ಲಿ 2012ರ ಸರಿಸುಮಾರ್ಗೆ ಪುಟ್ಟ ಎನ್ನುವಂತಹ ಸಿನಿಮಾ ಘೋಷಣೆ ಆಗಿತ್ತು. ಸಿನಿಮಾದ ನಿರೀಕ್ಷೆ ಅಷ್ಟೊಂದು ಇಲ್ವಾಗಿದ್ರು ಸಿನಿಮಾ ಬರುತ್ತೆ ಅಂತ ಕಾಯ್ತಾ ಇದ್ದವ್ರಿಗೆ ಸಿನಿಮಾ ಮಂಗ ಮಾಯವಾಗಿ ನಿರಾಸೆ ನೀಡಿತು. ಇನ್ನು ಕನ್ನಡ ಚಿತ್ರರಂಗದಲ್ಲಿ ದುನಿಯಾ ವಿಜಯ್ ರವರನ್ನ ಬ್ಲಾಕ್ ಕೋಬ್ರಾ ಅಂತ ಕೂಡ ಕರೀತಾರೆ. ಇನ್ನು ಇದೇ ಕೋಬ್ರಾ ಟೈಟಲ್ ಇಟ್ಕೊಂಡು ವಾಸು ಅವರು ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಿದ್ರು. ಈ ಸಿನಿಮಾಗೆ ಶಿವಣ್ಣ ಅವರ ನಂದಾ ಸಿನಿಮಾದ ನಿರ್ಮಾಪಕ ಆಗಿದ್ದ ಮಹೀನ್ ಬಂಡವಾಳ ಹೂಡೋದಕ್ಕೆ ರೆಡಿ ಆಗಿದ್ರು. ಈ ಸಿನಿಮಾ ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗ್ಬೇಕು ಅಂತ ಡೈರೆಕ್ಟರ್ ಸಾಹೇಬ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ರು. ಸಾಯಿ ಕುಮಾರ್, ಶೋಭರಾಜ್ ಅವರಂತಹ ಘಟಾನುಘಟಿಗಳು ಕೂಡ ಈ ಸಿನಿಮಾದಲ್ಲಿ ನಟಿಸಬೇಕು ಅಂತ ಯೋಜನೆ ಕೂಡ ಸಿದ್ಧವಾಗಿತ್ತು. ಆದ್ರೆ ಸಿನಿಮಾ ಮಾತ್ರ ಸೈಲೆಂಟ್ ಆಗಿ ತೆರೆಮರೆಯಲ್ಲಿ ಸರಿದು ಹೋಯ್ತು. ಕುಸ್ತಿ ಈ ಸಿನಿಮಾದ ಬಗ್ಗೆ ನೀವು ಕೇಳಿರ್ತೀರಾ. ಕಿಚ್ಚ ಸುದೀಪ್ ರವರ ಪೈಲ್ವಾನ್ ಸಿನಿಮಾದ ಸಂದರ್ಭದಲ್ಲಿ ಕುಸ್ತಿ ಸಿನಿಮಾದ ವಿಡಿಯೋ ತುಣುಕನ್ನ ಕೂಡ ರಿಲೀಸ್ ಮಾಡಲಾಗಿತ್ತು. ದುನಿಯಾ ವಿಜಯ್ ಅವರ ಮಗ ಸಾಮ್ರಾಟ್ ಆ ವಿಡಿಯೋದಲ್ಲಿ ಪರೋಕ್ಷವಾಗಿ ಪೈಲ್ವಾನ್ ಸಿನಿಮಾಗೆ ಟಕ್ಕರ್ ನೀಡೋ ಹಾಗೆ ಡೈಲಾಗ್ ಅನ್ನ ಹೊಡೆದಿದ್ರು ಅಂತ ವಿನಾಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಗಳು ಬಡದಾಡ್ಕೊಂಡಿದ್ರು. ಈ ಸಿನಿಮಾನ ರಘು ಶಿವಮೊಗ್ಗ ಅವರು ನಿರ್ದೇಶನ ಮಾಡೋದು ಹಾಗೂ ದುನಿಯಾ ವಿಜಯ್ ಅವರು ತಮ್ಮ ಸ್ವಂತ ಬ್ಯಾನರ್ ನಲ್ಲಿ ನಿರ್ಮಾಣ ಮಾಡೋದು ಅಂತ ಖಾತ್ರಿಯಾಗಿತ್ತು. ನವೀನ್ ಸಜ್ಜು ಮ್ಯೂಸಿಕ್ ಕೊಡೋದು ಕೂಡ ಪಕ್ಕಾ ಆಗಿತ್ತು. ಆದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತು, ಆದ್ರೆ ಮುಂದಿನ ಪ್ರೋಸೆಸ್ ಎಲ್ಲಿವರೆಗೂ ಬಂತು, ಹೋಗ್ಲಿ ಸಿನಿಮಾ ಮುಂದಾದ್ರೂ ರಿಲೀಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ನೋಡ್ತಾ ಇದ್ರೆ ಸಿನಿಮಾ ನಿಂತು ಹೋಗಿರೋದು ಪಕ್ಕಾ ಅಂತ ಕಾಣುತ್ತೆ. ಆದ್ರೆ ದುನಿಯಾ ವಿಜಯ್ ರವರಿಗೆ ಖಂಡಿತವಾಗ್ಲೂ ಇಂಥ ಸಿನಿಮಾ ಅಥವಾ ಇಂತಹ ಪಾತ್ರಗಳು ಸೂಕ್ತವಾಗಿ ಹೊಂದುತ್ತೆ. ಮುಂದೆ ಆದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇವುಗಳ ಗುರುವೆ ದುನಿಯಾ ವಿಜಯ್ ರವರ ನಿಂತು ಹೋಗಿರುವಂತಹ ಸಿನಿಮಾಗಳು. ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾದ ಮೇಲೆ ನಿಮ್ಗೆ ನಿರೀಕ್ಷೆ ಇತ್ತು ಮತ್ತೆ ಯಾಕಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.